ಎಲ್ಲರಿಗೂ ನಮಸ್ಕಾರ. ದಿನಾಂಕ 24ರಂದು ಶುಕ್ರವಾರದ ಶ್ರೀಗಳ ಪಾದಯಾತ್ರೆಯು ಕುರುನ್ಕೊಪ್ಪದ ಶ್ರೀ ಸಿದ್ಧಾರೂಢ ಮಠದಿಂದ ಬೆಳಗಿನ ಜಾವ 5 ಗಂಟೆಗೆ ಶ್ರೀಗಳಿಗೆ ಪೂಜೆ ಹಾಗೂ ಎಲ್ಲಾ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ ಇರುತ್ತದೆ. ಉಪಹಾರ ಮುಗಿದ ನಂತರ ಪಾದಯಾತ್ರೆಯ ಮುಖಾಂತರ ಮಧ್ಯಾಹ್ನ 1 ಗಂಟೆಗೆ ಗೊಂಬ್ಯಾಪುರದ ಭಕ್ತರಿಂದ ಶ್ರೀಗಳ ಸ್ವಾಗತ. ಶ್ರೀ ಜಂಗಲ್ ಮರದ ಕರಿಯಮ್ಮ ದೇವಸ್ಥಾನದಲ್ಲಿ ಶ್ರೀಗಳಿಗೆ ಪೂಜೆ ವ್ಯವಸ್ಥೆ ಹಾಗೂ ಎಲ್ಲಾ ಭಕ್ತರಿಗೆ ಪ್ರಸಾದ ಸೇವೆ ಇರುತ್ತದೆ. ಪ್ರಸಾದ ಸೇವೆ ಮುಗಿದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಪಾದಯಾತ್ರೆಯ ಮುಖಾಂತರ ಸಾಯಂಕಾಲ 6 ಗಂಟೆಗೆ ಹುಲಕೊಪ್ಪ ಗ್ರಾಮದ ಸಕಲ ಸದ್ಭಕ್ತರಿಂದ ತಾಯಂದಿರು ಕುಂಭ ಆರತಿಗಳೊಂದಿಗೆ ಶ್ರೀಗಳ ಸ್ವಾಗತ ಮತ್ತು ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀಗಳಿಂದ ಧರ್ಮಸಭೆ ಮತ್ತು ಶ್ರೀಗಳಿಗೆ ಪೂಜೆ ಹಾಗೂ ಎಲ್ಲಾ ಭಕ್ತರಿಗೆ ಪ್ರಸಾದ ಸೇವೆ ಹಾಗೂ ವಸತಿ ಉಳಿಯುವುದಕ್ಕೆ ಎಲ್ಲಾ ಭಕ್ತರಿಗೆ ಅನುಕೂಲ ವ್ಯವಸ್ಥೆ ಇರುತ್ತದೆ. ಇದೇ ರೀತಿ ಮಾಹಿತಿಗಾಗಿ ಅಕೌಂಟ್ ಫಾಲೋ ಮಾಡಿಕೊಳ್ಳಿ ಮತ್ತು ಎಲ್ಲಾ ಭಕ್ತರಿಗೆ ಎಲ್ಲರಿಗೂ ನಮಸ್ಕಾರ. ದಿನಾಂಕ 24ರಂದು ಶುಕ್ರವಾರದ ಶ್ರೀಗಳ ಪಾದಯಾತ್ರೆಯು ಕುರುನ್ಕೊಪ್ಪದ ಶ್ರೀ ಸಿದ್ಧಾರೂಢ ಮಠದಿಂದ ಬೆಳಗಿನ ಜಾವ 5 ಗಂಟೆಗೆ ಶ್ರೀಗಳಿಗೆ ಪೂಜೆ ಹಾಗೂ ಎಲ್ಲಾ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ ಇರುತ್ತದೆ. ಉಪಹಾರ ಮುಗಿದ ನಂತರ ಪಾದಯಾತ್ರೆಯ ಮುಖಾಂತರ ಮಧ್ಯಾಹ್ನ 1 ಗಂಟೆಗೆ ಗೊಂಬ್ಯಾಪುರದ ಭಕ್ತರಿಂದ ಶ್ರೀಗಳ ಸ್ವಾಗತ. ಶ್ರೀ ಜಂಗಲ್ ಮರದ ಕರಿಯಮ್ಮ ದೇವಸ್ಥಾನದಲ್ಲಿ ಶ್ರೀಗಳಿಗೆ ಪೂಜೆ ವ್ಯವಸ್ಥೆ ಹಾಗೂ ಎಲ್ಲಾ ಭಕ್ತರಿಗೆ ಪ್ರಸಾದ ಸೇವೆ ಇರುತ್ತದೆ. ಪ್ರಸಾದ ಸೇವೆ ಮುಗಿದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಪಾದಯಾತ್ರೆಯ ಮುಖಾಂತರ ಸಾಯಂಕಾಲ 6 ಗಂಟೆಗೆ ಹುಲಕೊಪ್ಪ ಗ್ರಾಮದ ಸಕಲ ಸದ್ಭಕ್ತರಿಂದ ತಾಯಂದಿರು ಕುಂಭ ಆರತಿಗಳೊಂದಿಗೆ ಶ್ರೀಗಳ ಸ್ವಾಗತ ಮತ್ತು ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀಗಳಿಂದ ಧರ್ಮಸಭೆ ಮತ್ತು ಶ್ರೀಗಳಿಗೆ ಪೂಜೆ ಹಾಗೂ ಎಲ್ಲಾ ಭಕ್ತರಿಗೆ ಪ್ರಸಾದ ಸೇವೆ ಹಾಗೂ ವಸತಿ ಉಳಿಯುವುದಕ್ಕೆ ಎಲ್ಲಾ ಭಕ್ತರಿಗೆ ಅನುಕೂಲ ವ್ಯವಸ್ಥೆ ಇರುತ್ತದೆ. ಇದೇ ರೀತಿ ಮಾಹಿತಿಗಾಗಿ ಅಕೌಂಟ್ ಫಾಲೋ ಮಾಡಿಕೊಳ್ಳಿ ಮತ್ತು ಎಲ್ಲಾ ಭಕ್ತರಿಗೆ